ಯಮ್ಮ ಏನಂದ್ರು? ನಾವು ಹೋಗು ನೋಡಿ ಮುದುಕಿ ಅಂದವ ಅಂದ್ರು. ನಾವು ಹೋಗು ನೋಡಿದ ಮುದುಕ ನಮ್ ಕೈಯಾರ ರೊಕ್ಕಿಲ್ಲ ರೂಪಾಯಿ ಇಲ್ಲ ಇಲ್ಲ. ನಾವು ಹೋಗಿ ಏನ್ ಮಾಡೋದೈತಿ ಬ್ಯಾಡ ಹೌದು. ನನಗ ಮನ್ಯಾಗ ಇರೋನ್ ಬಿಡು ಅಂದೆ. ಮುದುಕಿ ಹಂಗೇನಿಲ್ಲ ನಾವು ಪಾದಯಾತ್ರ ಮಾಡ್ಕೊಂಡು ಹೋಗು ನಡಿ ಅಂತ ಅಂದ. ಅಂದ್ರು. ಯಾಕೋ ಮುದುಕನ ಮನಸ್ಸಿನಾಗ ಎಲ್ಲಮ್ಮನ ಗುಡ್ಡಕ್ಕೆ ಹೋಗುದು ಬಂದೈತಿ ಅಂತ ಹೇಳಿ ಇವ ನಾನು ಏನ್ ಮಾಡಿ ಅಲ್ಲೇ ಊರು ಬಡ್ಡ್ಯಾಗ ಒಂದು ಪುಂಡಿಪಲ್ಲೆ ಹೊಲ ಐತೆವು. ಹೌದು. ಬಡ ಬಡ ಹೊಲಕ್ ಹೋಗಿ ಒಂದಿಷ್ಟು ಪುಂಡಿಪಲ್ಲೆ ಹರ್ಕೊಂಡ್ ಬಂದೇವು. ಹಾ. ಪುಂಡಿಪಲ್ಲೆ ಹರ್ಕೊಂಡು ಬಂದೆ, ಗಡಿಗ್ಯಾಗ ಹಾಕಿ ಗದ 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 ಕುದಿಸಿ ನನ್ನ ಮಗಳ ಕುದಿಸಿರಿ. ಕುದಿಸಿ 3 ಉಂಡಿ ಮಾಡಿನೇವು ಪುಂಡಿಪಲ್ಲೆದು. 11 ಚಜ್ಜಿ ರೊಟ್ಟಿ ಮಾಡ್ಕೊಂಡೇವ. ಹೌದಮ್ಮ. ಆತ ಪುಂಡಿಪಲ್ಲೆ ಚಜ್ಜಿ ರೊಟ್ಟಿ ಕಟ್ಕೊಂಡ, ಯಾಕಂದ್ರ ಗುಡ್ಡದ ಎಲ್ಲ ಯಾವ ಆಕಿಗೆ ಏನು ಹೋಳಿಗೆ ಹುಗ್ಗಿ ಏನು ಬೇಕಾಗಿಲ್ಲ, ಪಂಚಾಮೃತ. ಹೌದು. ಆಕಿಗೆ ಚಜ್ಜಿ ರೊಟ್ಟಿ ಪುಂಡಿಪಲ್ಲೆ ಅಷ್ಟೇ ಯಮ್ಮ. ಯಮ್ಮ ಆಕಿಗೆ ಹಡ್ಲಿಗೆ ತುಂಬಿಸಿರ ಆಕಿಗೆ ಅಗದಿ ಆನಂದವ ಹೌದಮ್ಮ ಅಂತೇಳಿ ಇಟ್ಟು ಕಟ್ಕೊಂಡ್ ಆಕೆ ನಾವು ಹೋದ ಬಿಟ್ಟಿವ್ ಹಂಗಯವ. ಹೋದ್ರಿ. ಯಾಕಂದ್ರೆ ಆತ ಅವ್ರಟ ನಾವ್ ಎರಗಟ್ಟಿಗಿದ್ದೀವಿ, ಅವ್ರಟ ಮುನ್ನೋಳಿಗಿದ್ರು ಇದ್ರು. ಮುಂದೆ ನಾವು ಗೊರ್ನಕೊಳ ಅವ್ರ ಜೋಗಲ್ ಬಾವಿ ಹಂಗಟ್ ಹಿಂಗಟ್ ಕುಡ್ಕೊಂದಿವ. ನಾವು ಪಾದಯಾತ್ರ ಮಾಡ್ಕೊಂಡೆ ಜೋಗಲ್ ಬಾವಿಗೆ ಹೋಗಿ ಕೂಡ್ದಿವ್ ನನ್ನ ಮಗಳ. ಕೂಡಿದ್ರಿ. ಅವ್ರು ನಾವು ಕುಡ್ಕೊಂಡ ದುಡ್ಡು ಹೋಗದ ಜಳಕ ಮಾಡಿ ಇದ್ದ ರೊಟ್ಟಿ ಪಲ್ಲೆ ಹಡ್ಲಿಗೆ ತುಂಬಿಸಿ ಹೌದಮ್ಮ ಗುಡ್ಡ ಏರಿದೀವು. ಏರಿದ್ರಿ. ಗುಡ್ಡ ಏರಿದೀವು. ಬೆಳ್ತಾನ ಬೆಳೆಗೆ ಹಿಕ್ಕಿರಿ ಅವ ಕಡಬ್ ಮಾಡ್ರು. 10-11 ಅಂದ್ರೆ ಊರ್ ಪರಿಸರ ಎಲ್ಲ ಹಡ್ಲಿಗೆ ತುಂಬಿಸಿರು. ಹಡ್ಲಿಗೆ ತುಂಬಿಸಿ ಊಟ ಗಿಟ ಮಾಡ್ಕೊಂಡೆ ಮತ್ತ ಸಾಕಟ್ಟೆವ 10,000 20,000 ತಂದವ್ರ ಅವ್ರ ಜಾತ್ರೆಗೆ ಹೋದ್ರು. ಹೌದಮ್ಮ. ನಮ್ ಮುದುಕನ ಕೈಯಾಗ ರೊಕ್ಕಿಲ್ಲ, ನಮ್ಮ ಕೈಯಾಗ ರೊಕ್ಕ ಇಲ್ಲ ಅನ್ನೋದು ಏನ್ ಮಾಡಿ ನೀವ ದೊಡ್ಡ ಪಡಿ ಮ್ಯಾಲ ಮುದುಕ ನಾನು ಕುಂತ್ರಿ. ಆ ಕಡೆಯಿಂದ ಬಂದ ನೋಡಿಯವ. ಯಾರು? ಯವ ನನ್ನ ಹಳೆ ಸಂಖ್ಯೆ ಏನ್ ಮಾಡಿದ್ರಮ್ಮ? ಮೇಲ್ಮಣಿ ಸಂಖ್ಯೆ ಬಂದನ್ ಎತ್ತಿ ನೀನು ಬಂದೆ ಅಂದವ. ನಿನ್ನ ಮಾತಾಡ್ಸಿದ? ಯಪ್ಪ ನಾನು ಬಂದ ನೀನು ಬಂದಿ ಅನ್ನ ನಳೆ ಅಣ್ಣಿ. ಅವಾಗ ನೀನ್ ಧೈರ್ಯ ಆತ. ಎತ್ತಿ ಕೈ ಮುಂದ್ ಮಾಡಂದೇವ. ಏನ್ ಹಿಂಗ್ ಕೈ ಮುಂದ್ ಮಾಡಿನೇವ ತಗದ್ 10,000 ಕೊಟ್ಟೆವ್ ಜಾತ್ರೆಗೆ. ಕೊಟ್ರು. ಯವ 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 ಏನು ಕೇಳ ಜಾತ್ರೆ ಸಡಗ್ರ ನನ್ನ ಮಗಳ. ಅಮ್ಮ ಏನೇನ್ ತಗೊಂಡಿ? ಯವ ಉಂಡಿ ತಗೊಂಡಿ, ಬೆಂಡ ತಗೊಂಡಿ, ಬೆತ್ತಸ್ ತಗೊಂಡಿ, 25 ಚುರುಮರ್ ತಗೊಂಡಿ. ಎಲ್ಲಾ ಕಟ್ಕೊಂಡ ಒಂದ್ ಪಗಲ್ ಭಂಡಾರ, ಒಂದ್ ಪಗಲ್ ಕುಕ್ಮ ಅದೆಲ್ಲ ಪಾಟ್ಲಿಗೆ ಎಲ್ಲಾ ತಗೊಂಡ್ ಜಾತ್ರೆ ಮಾಡ್ಕೊಂಡು ಹೊಳ್ಳಿ ಊರಿಗೆ ಬನ್ನಿ. ಹೌದು. ಊರಿಗೆ ಬಂದ ಸ್ವಲ್ಪ ಅನ್ನ ಮಾಡಿ ಪ್ರಸಾಪನ ಕಳಿಸಿ ಮುದಕ ನಾನು ಕುತ್ಕೊಂಡೆ. ಗಂಟು ಬೀಚ ಒಂದ್ ಅಡ್ಡ ಚುನುಮರೆ ಗಟ್ಲಕ್ ಹಾಕೊಂಡೇವ. ಹೌದಮ್ಮ. ಬಾಯಾಗ ಇವ ಗಂಟಲ ಸುಕ್ಕೊಂತವ. ಅಮ್ಮ ಅವಾಗ ನಿನ್ನ ಬಂದ ಬಳಗೆಲ್ಲ ನೆನೆಸ್ಬೇಕಿತ್ತು. ಅಯ್ಯ ನನ್ನ ಮಗಳ ಬಂದ ಬಳಗ ಇದ್ದವ್ರನ್ನ ಬಿದ್ದವ್ರನ್ನ ಸತ್ತಾರ ಮೊದಲ ನೆನೆಸಿನಿ. ಅವೇನ್ ಇಳಿಲಿಲ್ಲ. ಅವೇನು ಕೊನೆಗೆ ಇವಾಗ ಗಂಟಲ್ದಾಗ ಇಳಿಲಿಲ್ಲ. ಅಮ್ಮ ಮತ್ತ ಕೊನೆಗೆ ಯಾರು ನೆನೆಸಿದಿ? ಕೊನೆಗೆ ಯಾರು ನೆನೆಸಿನಿ ಅಂದ್ರೆ ನನ್ನ ಮಗಳ ಲಗಳಾರ ಗಂಗನ್ ಕರ್ಕೊಂಡ್ ಎಲ್ಲಮ್ಮನ ಕೂಡ ಜಾತ್ರೆಗೆ ಬಂದಿದ್ರ ಇನ್ನೂ ಬಾಳ ಜಾತ್ರೆ ಚಲೋ ಆಕೈತೆ ಅನ್ಕೊಡ್ದು ವಾ ಅಮ್ಮ ನನ್ನ ಮೇಲೆ ಎಷ್ಟೇ ಪ್ರೇಮ ಇದೀವ ನೀನು. ನಿನ್ನ ಮೇಲೆ ದೊಡ್ಡ ಪ್ರೀತಿ ನನ್ನ ಮಗಳ. ಹೌದು. ಅಲ್ಲಿಂದ ಹಿಡ್ದೇವ ಇಲ್ಲಿ ಮಠ ಪಲಾರ್ ತಂದ ತಿನ್ನಾಕ. ನನ್ನ ಮಗಳ ಎಲ್ಲಮ್ಮನ ಪಲಾರ್ ತಂದ್ರು ತಿನ್ನೇವ. ಎಮ್ಮ ತಿನ್ಲಿ. ಎಮ್ಮ ಪಲಾರ್ ತಿನ್ಬೇಕಾರ ಸಂಸೆ ಬರತತಿವ. ಸಂಸೆ ಇವ ಸಂಸೆ ಕುಂದುಗಳ ಇವನ್ನೆಲ್ಲ ಬೇಡ ಬೇಡ ಬೇಡ. ಎಲ್ಲಮ್ಮನ ಪಲಾರ್ದ ನನ್ನ ಮಗಳ ಒಲ್ಲೆನ್ನಬಾರ್ದ. ಹೌದು. ಯಾಕೆ ಒಲ್ಲೆನ್ನಬಾರ್ದವ ಅಂದ್ರೆ ಮಾಯಿ ಕಾರ್ತಿ ಎಲ್ಲ ಮಂದ್ರಿ ಇವ ಬಾಳ ಹೆಚ್ಚಿನ ಕೇಕಿ. ಹೌದಮ್ಮ. ಆಕಿನ ನಿಂದಿ ಆಡ್ದವ್ರನ್ನ ಯಾರನ್ನು ಮುಂದಕ್ಕೂ ಬಿಟ್ಟೇ ಇಲ್ಲ. ಮುಂದಕ್ಕೆ ಬಿಟ್ಟಿಲ್ಲ. ಯಾಕೆ ಬಿಟ್ಟಿಲ್ಲ ಅಂತಂದ್ರೆ ತಲೆ ಮೇಲೆ ಕೂಡ ಹೊರಿಸ್ಯಾಳ, ಸೀರೆ ಉಡ್ಸ್ಯಾಳ, ಕೈಯಾಗ ಬಲಿ ಇಡ್ಸ್ಯಾಳ, ಕಾಲ ಗೆಜ್ಜಿ ಕಟ್ಟ್ಯಾಳ, ತಕ್ಕಾಯ್ ತೈ ತಕ್ಕ ತೈ ತಕ್ಕ ತೈ ಕುಣಿಸ್ಕೊಂಡ್ ಆಟ ಆಡ್ತಾಳ. ಅಕ್ಕಿ ಮೇಲೆ ಶ್ರದ್ಧಾ ಇಟ್ಕೊಂಡ್ ಭಕ್ತಿಲಿ ಹೋದ್ರೆ ಇವ ಕಿಟಕಿಯಾಗ ತಂದ್ ನಮಗ್ ಹೋಗಿತಾಳ ಲಕ್ಷ್ಮಿನ. ಹೌದು. ಅಂತ ತಾಯಿ ಎಲ್ಲಮ್ಮ ಇವ. ಆ ತಾಯಿ ಪಳಾರ ಒಲ್ಲೆನ್ ಬೇಡ ನನ್ನ ಮಗಳೇ. ಹೌದಮ್ಮ. ಇವ ಪಳಾರ್ ತಿನ್ನಾಕ ಬೇಕ. ಎಮ್ಮ ತಿನ್ಲಿ. ಏನು ಸಂಶಯ ಮಾಡ್ಕೊಡ್ತೀನಿ ನನ್ನ ಮಗಳೇ. ಅಮ್ಮ ತಿಂದಿ ನೋಡುವ. ತಿಂದಿಲ್ವಾ? ಸಿಕ್ಕ ನನ್ನ ಸೌತಿ ಮಗಳ. ಅಮ್ಮ ಎಲ್ಲ ಉಗುಳಿನ ಬಿಡು. ಉಗುಳಿದಿ ಯವ ಉಗುಳಿದಿ. ಸೆಟ್ಟ ತಳಗ್ ಹೋತೇವ. ಹೋತು. ರಸ ಹೊಟ್ಟೆ ಒಳಗೆ ಹೊಟ್ಟ್ಯಾಗ ಹೋತ. ಈ ಪಳಾರ್ ಯಾರು ಯವ? ಎಮ್ಮ ಯಾರು? ನನ್ನ ಮಗಳ ಹೇಳ್ತಾರೆ ಕೇಳಿ. ಒಲ್ಲಿ ನನ್ನ ಬ್ಯಾಡ ಮಗಳೇ ಪಕ್ಕಾನ ನಿವಳೆ ಮೇಲ್ಮನಿ ಸಂಜಾ ನಿವಳೆ. ಮೇಲ್ಮನಿ ಸಂಜಾ ನಿವಳೆ. ಏ ಸೀರಿ ತಂದಾನ ಚೆಲುವೆ ಅದರಗ ಕುಬತದಿ ಹೆಚ್ಚಿಂದ. ಹೌದಮ್ಮ.
ಜಾಂಗಿ ಬಿಳೆ ಓ ಯವ್ವ ಅಣ್ಣನ ಮಗಳೇ ಅಮ್ಮ ಯಾಕೆ ಯವ್ವ ಹಾ ಈ ಪಳಾರಿ ಯಾರು ಅಂತ ಕೇಳಿದಲ್ಲ ಯಮ್ಮ ಯಾರು ಯವ್ವ ಆ ಮೇಲ್ಮನೆ ಸಂಜ್ಞಾನು ಅಣ್ಣನ ಮಗಳ ಓಹೋ ಅಮ್ಮ ಯವ್ವ ಹಾ ಆ ಹುಡುಗ ನಿನ್ನ ನೋಡ್ದಂಗಿದ ಹಾ ಉಂಡಿನ ಅಂದ್ರ ಉಡ್ಸಿವಿಲ್ಲ ಸಿವಿಲ್ಲ ಕಣ್ಣಕ್ ಹೋದ್ರ ನಿದ್ದಿಲ್ಲ ನಿದ್ದೆ ಇಲ್ಲ ಹೊಲಕ್ ಹೋದ್ರ ಮನಿಗ್ ಬಂದಂಗ ಆಕತಿ ಮನ್ಯಾಗಿದ್ರ ಹೊಲಕ್ ಹೋದಂಗ ಆಕತಿ ಅಕ್ಕೈತಿ ಆ ಹುಡುಗಿ ಜಾತ್ರಾಗಿದ್ದ ನೀನ್ ನೋಡ್ದಾಗಿಂದ ಹಾ ಹುಡುಗ ಸ್ವರಿಗಿ ಹಾ ಹಲ್ಲಿ ಮುಗಳ ಲುಲ್ಲಿ ಆಗಿತ್ತು ನನ್ನ ಮಗಳ ಅಯ್ಯಯ್ಯ ಅವನ ರಂಗ್ ಮನ್ಸಕ್ ಬಂದೆ ಹಾ ಸ್ವಲ್ಪ ಪಾನ ಸುಪಾರ್ ತಿಂದ ಹೌದು ಅವನು ಕಾಟದ ಮೇಲೆ ಕುಂತ ಯವ್ವ ಅವನ ಭಾಗದ ಹೊಗಳಿ ನೆಟ್ಟಗ ನಿನ್ನ ಮನೆಗೆ ಇಷ್ಟ ಯೋ ಇಷ್ಟ ಮತ್ತೇನ್ ನನ್ ದಗದ ಮುಗಿತಿ ಇಲ್ಲಿಗೆ ಏನಮ್ಮ ಯಾಕೆವ ನೋಡಮ್ಮ ಈ ಸುದ್ದಿ ನನ್ನ ಗಂಡ ಭಾವ ಮೈದುಂಡ ಕೇಳಿದ್ರೆ ಹಾ ಯಮ್ಮ ಕಡದಮ್ಮ ಹೆಡಗಿ ತುಂಬಿ ಹೋಗಿತಾ ಇದ್ದಾರೆ ಯವ್ವ ಯಾರು ಮನ್ಯಾಗಿಲ್ಲ ಬಿಡ ನನ್ನ ಮಗಳ ಯಮ್ಮ ಅಲ್ಲ ಬಸವಂತ ನೋಡ್ರೆ ಆಹಾ ಕೊಲ್ಲಾಪುರ ಕುಸ್ತಿಗದಾನ ಹೋಗ್ಯಾರು ಇರ್ಪಕ್ಷ ನೋಡ್ರೆ ಬೆಳಗಿನ 5 ಗಂಟೆಗೆ ಹೊಲಕ್ ಹೋಗಿ ನಿಗಲಾಗ ಹುಡಿದಾನ ಹೌದಲ್ಲ ನಿನ್ನ ಗಂಡ ನೋಡ 6 ತಿಂಗಳು ವ್ಯಾಪಾರಕ್ಕೆ ಹೋಗ್ಯಾನ ಹೋಗ್ಯಾರಮ್ಮ ನೀನು ನಾನು ಇಬ್ರ ಹೌದು ಇವ್ರೆಲ್ಲ ಏನ್ ನಮ್ ಬಳಕ್ ಕುಂತದ್ದ ಆಹಾ ಇವ್ರು ಯಾರು ಅವ್ನ ಮುಂದೆ ಹೇಳುದಿಲ್ಲ ಇವ್ ಹೇಳುದಿಲ್ಲ ಒಬ್ರು ಹೇಳುದಿಲ್ಲ ಅವ ಯಮ್ಮ ಯೋ ಒಂದೇನ್ ಬೇಡ ಒಗ್ದಾನ ಬಾಳ ಚಲೋ ಐತಿ ಆಹಾ ಯೋ ವಚನ ಕೊಡ್ ನನ್ನ ಮಗಳ ಯಮ್ಮ ಮರೇ ಆಗುದಿಲ್ವಾ ಬರೀ ಆಗುದಿಲ್ಲ ಅಷ್ಟು ಆಗುದಿಲ್ಲಮ್ಮ ಯವ್ವ ಆಗುದಿಲ್ಲ ಬೇಡ ಹಾ ಯಾಕಂದ್ರೆ ಹಾ ಯವ್ವ ಆಗುದಿಲ್ಲ ಸದ್ದ ಕರೆದ ಬಿಡ್ತಾನ ನೋಡುವ ಯಮ್ಮ ಯಾರ ಕರಿದಿ ಯವ್ವ ನಿನ್ನ ಗಂಡ ಭಾವನ ಎಲ್ಲ ಇರ್ಪಕ್ಷಿ ಬಸವಂತ ಯಮ್ಮ 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 ಕರಿಬೇಡವಾ ಹಂಗಾರೆ ವಚನ ಕೊಡ್ಲ ಯವ್ವ ಯಮ್ಮ ನೋಡುವ ಮತ್ತ ನಿಮ್ಗೆ ವಚನ ಕೊಡಲಿಕ್ಕೆ ಬೇಕಲ್ಲ ಹೌದೇವ ಯಮ್ಮ ಮತ್ತೊಂದು ಏನ್ರ ಹೇಳಿದ್ರೆ ಕೇಳ್ತೇನಮ್ಮ ಏನ ಸುದ್ದಿ ಬ್ಯಾಡ ಅಂತನಮ್ಮ ನಾನು ಹೌದು ಹಾ ಯವ್ವ ಮತ್ತೊಂದು ಕೆಲಸ ನಾ ಯಾವ್ದು ಮಾಡುದಿಲ್ಲ ನನ್ನ ಮಗಳ ಮಾಡೋದಿಲ್ಲ ನಾ ಮಾಡೋ ಕೆಲಸನ ಇದ ಯವ್ವ ಇದೈತಿ ಅದಕ್ ನನ್ನ ಮಗಳ ಹಾ ಈ ಮಾತಿಗೆ ಯವ್ವ ನಿನ್ನ ಕೊಳ್ಳಾಗಿನ ಸರಿಗೆ ಕಳೆದಾಗ ಹೌದಮ್ಮ ನನಗೆ ಏನಂತ ವಚನ ಕೊಟ್ಟಿದ್ದೀವ ಯಮ್ಮ ಏನ್ ಅಂತ ಪ್ರಸಂಗ ಬಂದ್ರ ಮಾತಕ್ಕೆ ನಮ್ಮ ವಚನ ಕೊಟ್ಟಿನಿಲ್ಲ ಹೌದಿಲ್ಲ ವಚನ ಪ್ರಕಾರ ನನ್ನ ಮಗಳ ಗಂಗವ್ವ ವಚನ ಕೊಟ್ಟೆ ಅಂದ್ರೆ ಆಹಾ ಇದು ನನಗ ವಚನ ಕೊಟ್ಟ ನೀ ವಚನ ಪಾರ ಹಸಬೇಕ ಅಮ್ಮ ಹೀಗತ್ತಿಲ್ಲ ಹೌದು ಅಮ್ಮ ಹೇಳ್ತೀನಿ ಕೇಳು ಯವ್ವ ಚಂದವಾಗಿ ಹೇಳು ಆ ಕೊಟ್ಟ ವಚನ ತಪ್ಪವಳ್ಳಲ್ಲೋ ನಾನ ಯಮ್ಮ ನಾನ ಬರು ಸಂಜಿಲಿ ಮೊತ್ತಲ ಮಾರಿಲೆ ಕರ್ಕೊಂಡ ಬರ ಸಂಜ್ಞಾನ